ಎಲ್ಲರಿಗೂ ನಮಸ್ಕಾರ. ಐರನ್ ಟೆಂಪಲ್ ಜಿಮ್ ಅನ್ನುವಂಥದ್ದು ಧಾರವಾಡದಲ್ಲಿ ಅತ್ಯಂತ ಉತ್ತಮ ಆರೋಗ್ಯಕ್ಕಾಗಿ ಪ್ರಾರಂಭ ಆಗಿ 1 ವರ್ಷ ಆಗಿದೆ. ಇಲ್ಲಿ ಸಾವಿರಾರು ಯುವ ಮನಸ್ಸುಗಳನ್ನು ಆರೋಗ್ಯಯುತವಾದ ಜೀವನ ಶೈಲಿಗೆ ಉತ್ತಮ ರೀತಿಯಾದಂಥ ತರಬೇತಿಯನ್ನು ಕಾರ್ತಿಕ್ ಅವರು ಮತ್ತು ಅವರ ಬಳಗದವರು ನೀಡ್ತಾ ಇದ್ದಾರೆ. ಈ ಜಿಮ್ನಿಂದ ಆಗುವಂತಹ ಸಾಕಷ್ಟು ಉಪಯೋಗಗಳಿದೆ. ಇವತ್ತಿನ ಯಾಂತ್ರಿಕ ಜೀವನದಲ್ಲಿ ಆರೋಗ್ಯದ ಕಡೆಗೆ ನಾವು ಹೆಚ್ಚು ಗಮನ ಹರಿಸದೆ ದಿನನಿತ್ಯದ ಒತ್ತಡದಲ್ಲಿ ನಾವು ಬದುಕ್ತಾ ಇದ್ದೇವೆ. ಆ ಒತ್ತಡವನ್ನು ನಿವಾರಣೆ ಮಾಡಲಿಕ್ಕೆ ಮತ್ತು ಉತ್ತಮ ಆರೋಗ್ಯವನ್ನು ನೀಡಲಿಕ್ಕೆ ಉತ್ತಮವಾದಂಥ ತರಬೇತಿಯನ್ನು ಈ ಐರನ್ ಟೆಂಪಲ್ ಜಿಮ್ನವರು ಅವರ ಬಳಗದವರು ಮಾಡ್ತಾ ಇದ್ದಾರೆ. ಉತ್ತಮ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಒಂದು 10 ರಿಂದ ಒಂದು ಅರ್ಧ ತಾಸು ಟೈಮನ್ನು ಕೊಡಲೇಬೇಕಾಗ್ತದೆ. ಅದರಿಂದ ನಮ್ಮ ಮಾನಸಿಕ ಒತ್ತಡ, ವಿಶೇಷವಾಗಿ ಹೃದಯ ರೋಗದ ಒತ್ತಡಗಳನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಹಾಯಕ ಆಗ್ತದೆ. ಈಗಿನ ದಿನಮಾನಗಳಲ್ಲಿ ಆರೋಗ್ಯದ ಕಡೆ ಗಮನ ಹರಿಸದೇ ಇರೋದರಿಂದ ಸಾಕಷ್ಟು ರೀತಿಯ ಮಾನಸಿಕ ಒತ್ತಡಗಳಿಗೆ ನಾವು ಒಳಗಾಗ್ತಾ ಇದ್ದೇವೆ. ಈಗಾಗಲೇ ನೀವು ಎಲ್ಲರೂ ಇದರ ಬಗ್ಗೆ ಸಾಕಷ್ಟು ವಿಷಯ ಗೊತ್ತಿದೆ. ಅಂಥದ್ರದಲ್ಲಿ ಕೂಡ ನಮ್ಮ ಮಾನಸಿಕ ಒತ್ತಡ, ಉತ್ತಮ ಆರೋಗ್ಯ ನಿರ್ವಹಣೆ, ದೇಹದ ಸದೃಢತೆ ಮತ್ತು ಶಿಸ್ತು ಸಂಯಮದಿಂದ ನಾವು ಬದುಕಬೇಕಂದ್ರೆ ಸ್ವಲ್ಪ ಮಟ್ಟಿನಾದರೂ ಒಂದು ಅರ್ಧ ತಾಸಿನ ಸಮಯವನ್ನು ಈ ಆರೋಗ್ಯಕ್ಕೆ ಉತ್ತಮ ಜೀವನ ನಡೆಸಲಿಕ್ಕೆ, ಶಿಸ್ತಿನ ಜೀವನವನ್ನು ನಡೆಸಲಿಕ್ಕೆ ಬಹಳ ಅವಶ್ಯಕವಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಈ ಯುವ ಮನಸ್ಸು, ವಿಶೇಷವಾಗಿ ಇವತ್ತಿನ ಯುವ ಜನಾಂಗ ಬಹಳಷ್ಟು ಅನಾರೋಗ್ಯಕವಾದಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳೋದು ಬಹಳಷ್ಟು ಇದೆ. ಹಾಗಾಗಿ ಆ ಸಮಯವನ್ನು ಹಾಳು ಮಾಡದೇನೆ ಉತ್ತಮ ಆರೋಗ್ಯಕ್ಕಾಗಿ ಈ ಜಿಮ್ನಲ್ಲಿ ಭಾಗವಹಿಸಿರಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇನ್ನೊಂದು ಬಹಳ ಮುಖ್ಯವಾದದ್ದಂದ್ರೆ ಆರೋಗ್ಯದ ಕಡೆ ಉತ್ತಮವಾದಂಥ ಆಹಾರವನ್ನು ಸೇವಿಸುವುದು ಕೂಡ ಅಷ್ಟೇ ಮಹತ್ವದಾಗ್ತದೆ. ಈ ಆರೋಗ್ಯದ ದೇಹದ ಸದೃಢತೆಯ ಜೊತೆಯಲ್ಲಿ ಅವರು ಈ ಜಿಮ್ಮಿನ ಆರ್ಗನೈಸರ್ ಏನಿದ್ದಾರೆ ಉತ್ತಮವಾದಂಥ ಆಹಾರ ಪದ್ಧತಿಯನ್ನು ಹೇಗೆ ಸೇವಿಸಬೇಕು, ಸಮಯದ ನಿರ್ವಹಣೆಯನ್ನು ಹೇಗೆ ಮಾಡಿಕೊಳ್ಬೇಕು, ಮತ್ತು ಅದರ ಜೊತೆಗೆ ದೇಹದ ಸದೃಢತೆಯನ್ನು ಕೂಡ ಹೇಗೆ ಉಳಿಸ್ಕೊಂಡು ಹೋಗಬೇಕು, ಮತ್ತು ಇದರಿಂದ ಮಾನಸಿಕ ಒತ್ತಡ ಆಗಿ ಉತ್ತಮ ಸಂಬಂಧಗಳು ಬೆಳೆದು ಕುಟುಂಬದ ಎಲ್ಲರ ಜೊತೆಗೂ ಸಂತೋಷದ ಕ್ಷಣಗಳನ್ನು ಕಳೀಲಿಕ್ಕೆ ಈ ಉತ್ತಮವಾದಂಥ ಜಿಮ್ಮಿನ ವಾತಾವರಣವನ್ನು ಕಾರ್ತಿಕ್ ಅವರ ಬಳಗದವರು ಮಾಡಿದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಒಂದು ಅರ್ಧ ತಾಸು ಸಮಯವನ್ನು ನೀವೆಲ್ಲರೂ ಕಳಿಬೇಕು ಅಂತೇಳಿ ನಾನು ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಮ್ಮ ಕಾರ್ತಿಕ್ ಅವರು ನನಗೆ ಮೊದಲ ಪರಿಚಯ ಇದ್ದಿದ್ದಿಲ್ಲ. ನಾ ಫಸ್ಟ್ ಟೈಮ್ ಒಂದ್ಸಲ ಹಂಗೆ ಜಿಮ್ ಎನ್ಕ್ವೈರಿ ಮಾಡ್ಬೇಕಂತೇಳಿ ಬೇರೆ ಜಿಮ್ಮಿಗೆ ಹೋಗಿದ್ದೆ ರೀ. ಅವಾಗೇನಾಯ್ತು, ಇವರು ಕಾರ್ತಿಕನ್ನು ನೋಡಿ ನನಗೆ ಭಾಳ ಖುಷಿ ಆಯ್ತು ರೀ. ಯಾಕಂದ್ರೆ ಅವ್ರ ಬಾಡಿ ಗಿಡಿ ಎಲ್ಲ ಚಲೋ ಇತ್ತು. ಅವ್ರಿಗೆ ಜಸ್ಟ್ ಹಂಗೆ ಕೇಳಿದೆ, ನೀವು ಇಷ್ಟು ಚಂದ ಹೆಲ್ತ್ ಹೆಂಗೆ ಮೇಂಟೈನ್ ಮಾಡ್ರಿ ಅಂತೇಳಿ. ಆಮೇಲೆ ಅವ್ರ ಜೋಡಿ ಅಲ್ಲಿ ಅಡ್ಡಾಡ್ತಿದ್ವಿ. ಆಮೇಲೆ ಹಂಗೆ ಕ್ಲೋಸ್ ಆದ್ವಿ. ಆಮೇಲೆ ಅವರ ಒಂದು ಹೊಸದ ಜಿಮ್ ಓಪನ್ ಮಾಡಿದ್ರು. ಆಲ್ಮೋಸ್ಟ್ 1 ಇಯರ್ ಆತ ಅನಿಸ್ತೈತಿ. 1 ಇಯರ್ ಆದಮೇಲೆ ನಾನು ಅವ್ರ ಜೋಡಿನ ಜಿಮ್ ಜಾಯ್ನ್ ಆದೆ. ನನಗೆ ಡೇ ಬೈ ಡೇ ನಂದು ವರ್ಕ್ ಫ್ರಮ್ ಹೋಮ್ ಇತ್ತು. ವರ್ಕ್ ಫ್ರಮ್ ಹೋಮ್ ಇದ್ದಾಗಿಂದ ನಾವು ಏನೋ ವರ್ಕೌಟ್ ಅನ್ನೋದು ಏನೋ ನನಗೆ ಗೊತ್ತೂ ಇದ್ದಿದ್ದಿಲ್ಲ. ಆಮೇಲೆ ಇವರು ಕಾರ್ತಿಕ್ ಅವರು ಅವ್ರ ಜಿಮ್ ಸಂಬಂಧ ಹೊಸದ ಓಪನ್ ಮಾಡೇವಿ, ನನ್ನ ಕಡೆ ಬರ್ರಿ, ನಾನೆಲ್ಲ ಟ್ರೈನ್ ಮಾಡ್ತೇನೆ ಅಂತ ಹೇಳಿ ಅವರೆಲ್ಲ ಹೇಳ್ಕೊಟ್ರಿ. ಹೇಳ್ಕೊಟ್ಟಿದ್ದಾದ್ಮೇಲೆ ಅವಾಗ ನಂದು ವೇಟ್ ಆಲ್ಮೋಸ್ಟ್ ಒಂದು 82 ಇತ್ತು ರೀ. 82 ಇತ್ತು. ನಾವೇನು ಮಾಡಿದ್ವಿ, ಅವಾಗ ಇವರೆಲ್ಲ ನಮಗೆ ಚಲೋ ಗೈಡ್ ಮಾಡಿದ್ರು. ಹಿಂಗೆ ಮಾಡ್ರಿ, ಹಂಗೆ ಮಾಡ್ರಿ, ಆ ಡೈಟ್ ಮಾಡ್ರಿ, ಅಡ್ಡಾಡ್ರಿ. ಆಮೇಲೆ ಅವ್ರ ಜೋಡಿ ಹಿಂಗೆ ಕಾರ್ಡಿಯೋ ಎಕ್ಸಸೈಸ್ ಮಾಡಿದ್ವಿ, ವೇಟ್ ಟ್ರೈನಿಂಗ್ ಮಾಡಿದ್ವಿ, ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲನೂ ಮಾಡಿದ್ವಿ. ಈಗ ಆಲ್ಮೋಸ್ಟ್ 80 ಇದ್ದಿದ್ದು ಈಗ ಆಲ್ಮೋಸ್ಟ್ 72-73 ಬಂದಿದ್ವಿ. ಹಾಗಾಗಿ ನಮಗೂ ಟೈಮ್ ಸಿಗ್ತಿದ್ದಿಲ್ಲ ರೀ. ವರ್ಕ್ ಫ್ರಮ್ ಹೋಮ್ ಅಲ್ಲ, ನಾವು ಮುಂಜಾನೆ 8 ರಿಂದ ರಾತ್ರಿ 8 ಮಟ್ಟ ಹಂಗೆ ಕುಂದಿರ್ತಿದ್ವಿ. 8 ಗಂಟೆ ಆದರೂ ಸಹಿತ ಅಟ್ಲೀಸ್ಟ್ ಇಲ್ಲಿ ಬಂದು 1 ಅವರ್ ವರ್ಕ್ ಮಾಡಿ ಆಮೇಲೆ ಹೋಗ್ತಿದ್ವಿ. ಅವಾಗಿಂದ ನಮಗೆಲ್ಲ 1 ಇಯರ್ ಆಯ್ತು, ಎಲ್ಲ ಚಲೋ ಆಗೈತೆ ರೀ. ಈಗೂ ಅವರೆಲ್ಲ ಚಲೋ ಟ್ರೈನ್ ಮಾಡ್ತಾರೆ. ಮತ್ತು ಅವ್ರ ಜೋಡಿ ಹೆಲ್ತ್ ಒಂದಲ್ಲ, ಮೆಂಟಲಿನೂ ಪೀಸ್ ಸಿಗ್ತೈತಿ ಇಲ್ಲಿ ನಾವು ಬಂದು ವರ್ಕೌಟ್ ಮಾಡಿದ್ವಿ. ವರ್ಕೌಟ್ನ ಯೂಶ್ವಲಿ ಚೆಸ್ಟ್, ಬೈಸೆಪ್ಸ್, ಕಾರ್ಡಿಯೋ, ಈವನ್ ಅವ್ರ ಜೋಡಿ ಸ್ವಿಮ್ಮಿಂಗೇನು ಹೋಗಿರ್ತೀವಿ ರೀ, ಬ್ಯಾಡ್ಮಿಂಟನ್ ಹೋಗಿರ್ತೀವಿ, ವಾಕಿಂಗ್ ಹೋಗ್ತೀವಿ, ರನ್ನಿಂಗ್ ಎಲ್ಲಾನು ಮಾಡ್ತೀವಿ ರೀ. ಒಟ್ಟು ಅವ್ರು ಏನು ಮಾಡ್ತಾರೆ ಎಲ್ಲಾನು ಮಾಡ್ತೀವಿ ನಾವು. ಓವರ್ ಆಲ್ ಎಲ್ಲ ಜಿಮ್ ಅಂತೂ ಅಗದಿ ಪರ್ಫೆಕ್ಟ್ ಐತಿ, ನೀಟಾಗಿ ಮೇಂಟೈನ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಅವ್ರ ಹಾರ್ಟ್ಲಿ ಭಾಳ ಚಲೋ ಅದಾರೆ, ಎಲ್ಲರಿಗೂ ಚಲೋ ಟ್ರೀಟ್ ಮಾಡ್ತಾರೆ. ನಾವು ಬರೋದು ಜಿಮ್ ಸೆಕೆಂಡ್ರಿ ಇದ್ರೆ ಅವ್ರ ಸಂಬಂಧ ನಾವು ಬರೋದು ಫಸ್ಟ್. ನನ್ನ ಹೆಸರು ಸಂತೋಷ್ ಅಂತ. ನಮಸ್ಕಾರ ರೀ, ನನ್ನ ಹೆಸರು ಕಾರ್ತಿಕ್ ಹೆಂಗಾನವರ್. ಈ ಜಿಮ್ ಐರನ್ ಟೆಂಪಲ್ ಜಿಮ್ಮಿನ ಫೌಂಡರ್ ನಾನು. ಸೊ ನಾನು ಆ್ಯಕ್ಚುಲಿ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 6 to 7 ಇಯರ್ಸ್ ಆಯ್ತು. ಸೊ ವರ್ಕೌಟ್ ಮಾಡಿ ನನ್ನ ಬಾಡಿ ನಾನು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಾಗ ನನಗೇನು ಕಾನ್ಫಿಡೆನ್ಸ್ ಬಂತು, ನನ್ನ ಹೆಲ್ತ್ ಯಾವ ಥರ ಇಂಪ್ರೂವ್ ಆಯ್ತು.
ಸೊ ಅದೇ ಥರನೂ ನನ್ನ ಬೇರೆ ಜನಕ್ಕೂ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ನಾನು ಈ ಜಿಮ್ಮನ್ನು ಸ್ಟಾರ್ಟ್ ಮಾಡಿದೆ. ಈ ಜಿಮ್ ಸ್ಟಾರ್ಟಾಗಿ ಈಗ 1 ವರ್ಷ ಆಯ್ತು. ಸೊ ಮೇನ್ ಅಂತಂದರೆ ನಾವು ಜಿಮ್ಮಿಗೆ ಬರೋದು ಬರೀ ಬಾಡಿ ಮಾಡ್ಬೇಕು, ಬೈಸೆಪ್ ಮಾಡ್ಬೇಕು, ಚೆಸ್ಟ್ ಮಾಡ್ಬೇಕು ಅದಲ್ಲ ರೀ. ಸೊ ಮೇನ್ ಜಿಮ್ಮಿಗೆ ಬರೋದು ಯಾಕಂತಂದ್ರೆ ಒಂದು ಲೈಫ್ ಸ್ಟೈಲ್ ಮಾಡ್ಕೋಬೇಕು, ನಿಮ್ಗೊಂದು ಡಿಸಿಪ್ಲಿನ್ ಬಿಲ್ಡ್ ಆಕೈತಿ. ಸೊ ನೀವು ಒಂದು ದಿವಸದ 1 ತಾಸು ನಿಮ್ಮ ಬಾಡಿಗೋಸ್ಕರ ಕೊಡತ್ತೀರಿ ಅಂತಂತಂದ್ರೆ ನೀವು ಎಷ್ಟು ಡಿಸಿಪ್ಲಿನ್ಡ್ ಅದೀರಿ ಅಂತೇಳಿ ತೋರಿಸ್ತೈತಿ. ಪ್ಲಸ್ ನೀವು ಆಹಾರ ಏನು ಸೇವಿಸ್ತಿರಲ್ಲ ಅದು ಎಷ್ಟು ನೀವು ಡಿಸಿಪ್ಲಿನ್ಡಾಗಿ ತಿಂತೀರಿ ಅನ್ನೋದು ಅದು ಮ್ಯಾಟ್ರ್ ಆಕೈತಿ. ಏನಿಲ್ಲ ಈಗ ನಾನು ಬರೀ ಜಿಮ್ ಅಷ್ಟೇ ಮಾಡ್ತೀನಿ ಆಮೇಲೆ ಹೊರಗಿಂದ ಹೆಂಗೆ ಬೇಕಂತ ತಿಂತೀನಿ ಅಂದರೂ ನಡೆಯಂಗಿಲ್ಲ. ಸೊ ಅದಕ್ಕೆ ಬಾಡಿ ಆಗಂಗಿಲ್ಲ. ಸೊ ಜಿಮ್ ಅಂತಂದ್ರೆ ಏನು ರೀ, ಎಲ್ಲರ ತಲೆಗೆ ಏನಿರ್ತೈತಿ, ನಾನು ಜಿಮ್ ಬಂದು ಕೂಡ ನನ್ನ ಬಾಡಿ ಆಗಿಬಿಡ್ಬೇಕು ಅಂತೇಳಿ ಇರ್ತೈತಿ. ಅಷ್ಟು ಸುಲಭ ಇಲ್ಲ. ಸೊ ನೀವು ಜಿಮ್ಮಿಗೆ ಬಂದು ಪ್ರಾಪರಾಗಿ ಎಷ್ಟು ನೀವು ಇಲ್ಲೇ 1 ತಾಸು ನೀವು ಏನು ವರ್ಕೌಟ್ ಮಾಡ್ತೀರಲ್ಲ ಅಷ್ಟೇ ಇನ್ನು ಮಿಕ್ಕಿದ 23 ತಾಸು ನೀವು ಏನು ತಿಂತೀರಿ ಅದು ಮ್ಯಾಟ್ರ್ ಆಕೈತಿ. ಸೊ ಅದರಿಂದ ನಿಮ್ದು ಬಾಡಿ ಗ್ರೋ ಆಗೋದಾಗಿರಲಿ, ನಿಮ್ದು ಫ್ಯಾಟ್ ಲಾಸ್ ಆಗಿರಾಗಿರಲಿ ಅದ್ರ ಮೇಲೆ ಡಿಪೆಂಡೆಡ್ ಇರ್ತೈತಿ. ಸೊ ಮುಂಚೆ ನಾನು ಜಿಮ್ ಸ್ಟಾರ್ಟ್ ಮಾಡಿದಾಗ ಭಾಳ ಕಡಿಮೆ ಜನ ಬರ್ತಿದ್ದಾರೆ. ಬಟ್ ಈಗ ಹೆಂಗಾಗ್ಬಿಟ್ಟೈತಿ, ಮೊದ್ಲಿಕ್ಕೆ 4 ಜನ ಬಂದವ್ರೆ, ಈಗ ಒಂದು ಪ್ರತಿಯೊಬ್ಬರು ಒಂದು 10 ಮಂದಿ ಕರ್ಕೊಂಡು ಬಂದಂಗೆ ಹಂಗೆ ಮಾಡಿ ಏನಿಲ್ಲ ಅಂದ್ರೆ ಒಂದು 150+ ಮೆಂಬರ್ಸ್ ಆಗಿದ್ದಾರೆ. ಸೊ ಎಲ್ಲ ನಾವು ಫುಲ್ ಪ್ರೀಮಿಯಮ್ ಮೇಂಟೈನ್ ಮಾಡೀವ್ರಿ. ಕಂಪ್ಲೀಟ್ AC ಐತಿ ಜಿಮ್ ಒಳಗೆ. ಪ್ಲಸ್ ಫುಲ್ ಹೈಲಿ ಇಕ್ವಿಪ್ಡ್ ಮಟೀರಿಯಲ್ಸ್ ಎಲ್ಲ ಅದಾವೆ. ಸೊ ಆಮೇಲೆ ನಂದು ಇದೇ ಫೀಲ್ಡ್ ಒಳಗನ ಒಂದು 5 ವರ್ಷ ನಾನು ಮುಂಚೆ ಒಂದು 4 ವರ್ಷ ನಾನು ಟ್ರೈನರಾಗಿ ಸೇವೆ ಸಲ್ಲಿಸೀನಿ. ಸೊ ಈಗ 1 ವರ್ಷ ಆದ ನಾನು ಸ್ವಂತ ಜಿಮ್ ತೆಗೆದೆ. ಸೊ ಒಂದು 5 ವರ್ಷ ಎಕ್ಸ್ಪೀರಿಯನ್ಸ್ ಐತಿ. ಸೊ ನನಗೆ ಗೊತ್ತೈತಿ ಈಗ ಏನು ಮಾಡಿದ್ರೆ ಏನಾಗ್ತೈತಿ, ನಿಮ್ಮದು ಬಾಡಿ ಯಾವ ಥರ ಚೇಂಜ್ ಆಗ್ತೈತೆ ಅಂತೇಳಿ. ಈಗ ಹೆಂಗಾಗ್ಬಿಟ್ಟೈತಿ ರೀ, ಟ್ರೆಂಡಾಗಿ ಬಂದುಬಿಟ್ಟೈತಿ ಸೋಷಿಯಲ್ ಮೀಡ್ಯಾದಾಗ. ಏನು ನಿಮ್ಮದು ಬೇಸಿಕ್ಸ್ ಏನೈತಿ ಅದನ್ನ ನೀವು ಫಾಲೋ ಮಾಡ್ಕೊತ ಹೋದ್ರಿ ಅಂತಂದ್ರೆ ಆರಾಮಾಗಿ ಬಾಡಿ ಆಗ್ತೈತಿ, ನಿಮ್ಮ ಹೆಲ್ತು ಮೇಂಟೈನ್ ಆಗ್ತೈತಿ. ಬಟ್ ಈಗ ಸೋಷಿಯಲ್ ಮೀಡಿಯಾ ಗಿಮಿಕ್ ಏನಂತಂದ್ರೆ ಏನಾರ ಒಂದು ಎಕ್ಸ್ಟ್ರೀಮ್ ಇದ್ದಿದ್ದು ಒಂದು ವರ್ಕೌಟ್ ಹೇಳ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ವ್ಯೂಸ್ ಬೇಕಾಗಿರ್ತೈತಿ, ಹೆಂಗೆ ಬೇಕಾದಂಗೆ ಮಾಡ್ತಾರೆ. ಈಗ ನಾರ್ಮಲ್ ಹಿಂಗೆ ಮಾಡಪ್ಪ ನಿನಗೆ ಬೈಸೆಪ್ ಬರ್ತೈತಿ ಅಂತಂತಂದ್ರೆ ಮುಗಿದೈತಿ, ಏನು ಗಜಿಮ್ ನಿಂತು ಮಾಡ್ತಾರೆ. ಸೊ ಮಂದಿಗೆ ಅನ್ಕೋತಾರೆ, ಓ ನಾನು ಗಜಿಮ್ ನಿಂತು ಮಾಡಿದ್ರೆ ನಂದು ಬಾಡಿ ಬರ್ತೈತಿ. ಸೊ ಮಂದಿ ಆ ಟ್ರೆಂಡಿಗೆ ಹೊಂಟಾರ. ಅವನ್ನೆಲ್ಲ ಬಿಟ್ಟು ಸೊ ನಾವು ಯಾರು ಎಕ್ಸ್ಪೀರಿಯನ್ಸ್ಡ್ ಟ್ರೈನರ್ಸ್ ಇರ್ತಾರಲ್ಲ ಅವ್ರ ಮಾತು ಕೇಳಿ ಬೇಸಿಕ್ಸಿಗೆ ನೀವು ಸ್ಟಿಕ್ ಆನ್ ಆಗಿ ಫಾರ್ಮ್ ಪ್ರಾಪರಾಗಿ ಮೇಂಟೈನ್ ಆಗಿರ್ಬೋದು, ವೇಟ್ಸ್ ಯಾವ ಥರ ಹಾಕೋದಾಗಿರ್ಬೋದು, ಹೆಂಗೆ ನೀವು ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡೋದಾಗಿರ್ಬೋದು. ಸೊ ಈ ಥರ ನೀವು ಮಾಡ್ತಾ ಹೋದ್ರಿ ಅಂತಂತಂದ್ರೆ ಆಟೋಮೆಟಿಕ್ಲಿ ನಿಮ್ಮದು ಬಾಡಿ ಇಂಪ್ರೂವ್ ಆಗ್ತೈತಿ. ಸೊ ಇದಕ್ಕೆ ಏನು ಶಾರ್ಟ್ಕಟ್ಸ್ ಇಲ್ಲ. ನಾನು ಜಿಮ್ ಬರ್ತೀನಿ, ಹುಡುಗರು ಬರ್ತಾರೆ ಇಲ್ಲೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಬಂದವ್ರು ಬರ್ತಾರೆ, ಅಣ್ಣ ನಂಗೆ ಒಂದು 2 ತಿಂಗಳಾಗ ಬಾಡಿ ಆಗಬೇಕು, 3 ತಿಂಗಳಾಗ ಬಾಡಿ ಆಗಬೇಕು. ಅಲ್ರಿ, ಇದು ಜಿಮ್ ಬರೋದು ಬರೀ ಬಾಡಿ ಮಾಡ್ಕೊಳಕ್ಕಲ್ಲ, ಇದನ್ನೊಂದು ನಾವು ಲೈಫ್ ಸ್ಟೈಲ್ ಮಾಡ್ಕೋಬೇಕು. ಸೊ ನೀವು ಲೈಫ್ ಸ್ಟೈಲ್ ಮಾಡ್ಕೊಂಡು ನೀವು ಹೆಂಗೆ ಲಾಂಗ್ ಜರ್ನಿ ಒಳಗೆ ನೀವು ವರ್ಕೌಟ್ ಮಾಡ್ತಾ ಹೋಗ್ತೀರಿ, ಪ್ರಾಪರ್ ಡೈಟ್ ಮಾಡ್ತಾ ಹೋಗ್ತೀರಲ್ಲ, ಆಟೋಮೆಟಿಕ್ಲಿ ನಿಮ್ಮ ಬಾಡಿ ಚೇಂಜ್ ಆಗ್ತಾ ಹೋಗ್ತೈತಿ. ಸೊ ಇನ್ನೂ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕ್ರಿ. ಬರ್ತಾರೆ ಹುಡುಗರು ಬರ್ತಾರೆ, ಕಾಂಪಿಟೇಟಿವ್ ಬಂದವ್ರು ಬರ್ತಾರೆ. ಸೊ ಲೋಕಲೈಟ್ಸ್ ಭಾಳ ಕಡಿಮೆ ಬರ್ತಾರೆ. ಆಲ್ಮೋಸ್ಟ್ ಕಾಂಪಿಟೇಟಿವ್ ಹುಡುಗರು ಬರ್ತಾರೆ. ಸೊ ಲೋಕಲ್ ಏನು ಜನ ಐತಲ್ಲ, ಸೊ ಅವ್ರಿಗೂ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗ್ಬೇಕು. ಸೊ ನಡಕ್ಕೆ ಏನಾತ, ಭಾಳ ಮಂದಿಗೆ ಹೆಂಗೆ ಇರ್ತೈತಿ, ಜಿಮ್ಮಿಗೆ ಬಂದ್ರೆ ಹಾರ್ಟ್ ಅಟ್ಯಾಕ್ ಆಕೈತಿ, ಅದಾಕೈತಿ ಇದಾಕೈತಿ ಅಂತ ಒಂದಷ್ಟು ವಯಸ್ಸಿನ ಮೇಲಿದ್ದವ್ರು ಬರೋಂಗಿಲ್ಲ. ಅದೆಲ್ಲ ಸುಳ್ಳ್ರಿ. ಸೊ ಎದಕ್ಕೆ ಸುಳ್ಳು ಅಂತಂದ್ರೆ ನೀವೀಗ ಬೆಳಗ್ಗೆ ಒಮ್ಮುಕ್ಲೇ ಪ್ರಾಪರಾಗಿ ನಿದ್ದೆ ಆಗಿರಲ್ಲ, ಏನಿಲ್ಲ, ನೀವು ಬಂದು ಆಟೋಮೆಟಿಕ್ಲಿ ನಾನು ವರ್ಕೌಟ್ ಮಾಡ್ತೀನಿ ಅಂತ ಫುಲ್ ಹೆವಿ ಎಕ್ಸಸೈಸ್ ಮಾಡಿದರೆ ಆಟೋಮೆಟಿಕ್ಲಿ ಹಾರ್ಟಿಗೆ ಲೋಡ್ ಬೀಳ್ತೈತಿ. ಬರೀ ನೀವು ಜಿಮ್ ಅಷ್ಟೇ ಅಂತಲ್ಲ, ನೀವು ಬೇರೆ ಯಾವುದೋ ಸ್ಪೋರ್ಟ್ ಮಾಡಿರಿ, ನೀವು ರನ್ನಿಂಗ್ ಹೋಗ್ರಿ, ನೀವು ಬ್ಯಾಡ್ಮಿಂಟನ್ ಆಡ್ರಿ, ಯಾವುದೋ ಮಾಡಿರಿ, ನೀವು ಪ್ರಾಪರಾಗಿ ನಿದ್ದೆ ಇಲ್ಲ, ನೀವು ಬೆಳಿಗ್ಗೆ ಎದ್ದು ನಾವು ಒಮ್ಮುಕ್ಲೇನ ಹಂಗೆ ನಾನು ಹೆವಿ ವರ್ಕೌಟ್ ಮಾಡ್ತೀನಿ ಅಂದ್ರೆ ಆಟೋಮೆಟಿಕ್ಲಿ ಹಾರ್ಟ್ ಅಟ್ಯಾಕ್ ಆಗ್ತೈತಿ. ಸೊ ಹಂಗೆ ಸಾಯ್ತಾರೆ. ಸೊ ಜಿಮ್ ಒಂದನ್ನು ಹಂಗೆ ಕಾರಣ ಇರೋಂಗಿಲ್ಲ. ಸೊ ನೀವು ಪ್ರಾಪರಾಗಿ ಟ್ರೈನರ್ ಗೈಡೆನ್ಸ್ ಒಳಗಡೆ ಪ್ರಾಪರ್ ಜಿಮ್ ಮಾಡಿದರೆ ಒಳ್ಳೆ ಆರೋಗ್ಯ ಮೇಂಟೈನ್ ಮಾಡ್ಬೋದು. ಸೊ ನಿಮಗೆ ಎಲುಬು ನೋವಾಗಿರಲಿ, ನಿಮ್ಮದು ಬ್ಯಾಕ್ ಪೇನ್ ಆಗಿರಲಿ, ಓವರ್ ದ ಟೈಮ್ ನಿಮಗೆ ಕಡಿಮೆ ಆಗ್ತಾ ಹೋಗ್ತೈತಿ ಒಂದು ಏಜ್ ಆದಮೇಲೆ ನೀವು ಪ್ರಾಪರಾಗಿ ಜಿಮ್ ಮಾಡೋದ್ರಿಂದ. ಸೊ ದಯವಿಟ್ಟು ಬರ್ರಿ ಜಿಮ್ಮಿಗೆ. ಐರನ್ ಟೆಂಪಲ್ ಜಿಮ್ ಅಂತೇಳಿ ಜಯನಗರ್ ಲಾಸ್ಟ್ ಸ್ಟಾಪ್ದಾಗ ಐತಿ, 2nd ಫ್ಲೋರ್ದಾಗ. ಬರ್ರಿ ಎಲ್ಲರೂ. ಥ್ಯಾಂಕ್ ಯು. ಸೊ ನಮ್ಮ ಜಿಮ್ ಟೈಮಿಂಗ್ ಬಂದುಬಿಟ್ಟು ಬೆಳಿಗ್ಗೆ 5 ಸ್ಟಾರ್ಟ್ ಮಾಡ್ತೀವಿ ರೀ, 10 ಗಂಟೆ ಮಟ್ಟ ಇರ್ತೈತಿ. ಆ್ಯಂಡ್ ಈವ್ನಿಂಗ್ 5 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, ರಾತ್ರಿ 10 ಗಂಟೆ ಮಟ್ಟನೂ ಇರ್ತೈತಿ. ಸೊ ನೀವು ಯಾವಾಗ ಬೇಕಾದಾಗ ಬಂದು 1-1.5 ತಾಸು ನೀವು ವರ್ಕೌಟ್ ಮಾಡಿದ್ರೆ ಮೋರ್ ದೆನ್ ಎನಫ್. ಎನಿ ಟೈಮ್ ಬರ್ರಿ. ಥ್ಯಾಂಕ್ ಯು.